ಸೋರಿಯಾಸಿಸ್ ಅಂತ ಇನ್ನೊಂದು ಕೇಳಿದೆ ಹೌದು ಕೈಯೆಲ್ಲ ಒಂಥರ ಇದಾಗುತ್ತೆ ತುಂಬಾ ಸಮಯ ಹೋಗುತ್ತೆ ಅಂತ ಅದು ಯಾಕೆ ಹೇಗಾಗೋದು ಅದಕ್ಕೆ ಪರಿಹಾರ ಏನು ಈಗ ಸೋರಿಯಸ್ ಅಂದರೆ ಒಂದು ಹೇಳಿದ್ರೆ ನಮಗೆ ನಮ್ಮ ಚರ್ಮ ಚಂದವಾಗಿ ಸ್ಮೂತ್ ಆಗಿರೋದು ಯಾತಕ್ಕೆ ಹಳೆ ಚರ್ಮ ಹಾಳಾಗುತ್ತೆ ಹೊಸ ಚರ್ಮ ಮತ್ತೆ ಬರುತ್ತೆ ಅದಕ್ಕೊಂದು ಒಂದು ನೀತಿ ನಿಯಮ ಇದೆ ಈ ಸೋರಿಯಾಸಿಸ್ ಅಲ್ಲಿ ಅದೊಂಥರ ನೀತಿ ನಿಯಮ ತಪ್ಪಿ ಅವಶ್ಯಕ್ಕಿಂತ 6 ಪಾಲು ಜಾಸ್ತಿ ಚರ್ಮ ಬೆಳೆಯೋದು ಇದು ಹೆಚ್ಚಾಗಿ ನಮ್ಮ ಎಲ್ಲಿ ಎಲುಬಿನ ಜಾಗ ಇದಾವೆ ಈಗ ನಾವು ಹೇಳೋದಂದ್ರೆ ಎಲ್ಬೋ ಮತ್ತೆ ಕಾಲಿನ ಮಣಗಂಟು ಬೆನ್ನು ತಲೆ ಇಲ್ಲೆಲ್ಲ ಉಂಟಾಗೋದು ಹಾಗಾಗಿ ತಾವು ನೋಡಿದ್ರೆ ಆ ಸೋರಿಯಾಸಿಸ್ ಜಾಗದಲ್ಲಿ ಸ್ವಲ್ಪ ಚರ್ಮ ದಪ್ಪಗೆದ್ದು ಅದರ ಮೇಲೆ ಒಂಥರ ಸ್ಕೇಲ್ಸ್ ಅಂತ ಹೇಳಿದೆ ಪದರ 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 ವಿಪರೀತ ಇರ್ತವೆ ಇದು ಸಹಜದಿಂದ ಸ್ವಲ್ಪ ಅಸಹಜ ಸ್ಥಿತಿ ಅಂದ್ರೆ ಸಾಧಾರಣ ಹೇಳೋದು ಸಾಧಾರಣ ಒಂದು 3% ಮಂದಿಯಲ್ಲಿ ಉಂಟಿದ್ದು ಕಾರಣ ಏನಂದ್ರೆ ಬಹಳಷ್ಟು ಸಣ್ಣ ಪರ್ಸೆಂಟಲ್ಲಿ ಕೌಟುಂಬಿಕ ಇರ್ಬೋದು ಆದರೆ ತುಂಬ ಸರಿ ಏನಾಗುತ್ತೆ ಅಂದರೆ ಕೆಲವರು ದೇಹದಲ್ಲಿ ಒಂದು ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಸೋರಿಯಾಸಿಸ್ ಬರಬಹುದು ನಾವು HL ಅಂತ ಹೇಳ್ತೀವಿ ಅದೊಂದು ಟೈಪ್ ಉಂಟು ಮತ್ತೆ ಕೆಲವರಿಗೆ ತುಂಬ ನೋವಿನ ಮಾತ್ರೆ ತಿನ್ನೋ ಅಭ್ಯಾಸ ಇದೆ ಎಲ್ಲದಕ್ಕೂ ಮಾತ್ರೆ ತಲೆನೋವು ಮಾತ್ರೆ ಹಲ್ಲು ನೋವು ಮಾತ್ರೆ ಬೆನ್ನು ನೋವು ಮಾತ್ರೆ ಅಂಥವ್ರಿಗೆ ಸ್ವಲ್ಪ ಜಾಸ್ತಿ ಮತ್ತೆ ಇತ್ತೀಚಿನ ದಿನದಲ್ಲಿ ಕೆಲವರಿಗೆ ಈ ಇನ್ಫೆಕ್ಷನ್ ಅಂದರೆ ಏನಾದರೂ ಒಂದು ಅಡ್ಡಿ ಹಾಗಾಗಿ ಇನ್ಫೆಕ್ಷನ್ ಆಯಿತು ಗಂಟಲು ನೋವು ಅದಾದ ನಂತರ ಸೋರಿಯಾಸಿಸ್ ಪ್ರಾರಂಭವಾಗೋ ಚಾನ್ಸ್ ಉಂಟು ಮತ್ತೆ ಕೊನೆಯದಾಗಿ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಸ್ಟ್ರೆಸ್ ಇದ್ರೂ ಸೋರಿಯಾಸಿಸ್ ಜಾಸ್ತಿ ಆಗುತ್ತೆ ಮತ್ತೆ ಸೋರಿಯಾಸಿಸ್ ಹೇಗಂದ್ರೆ ಒಂದು ಸುಮಾರು ಅಂದಾಜು 23 ವಿಧಗಳಿದ್ದಾವೆ ಎಲ್ಲ ಸೋರಿಯಾಸಿಸ್ಗೆ ಒಂದೇ ಥರದ ಮದ್ದಲ್ಲ ಅದು ಯಾವ ಥರದುಂಟು ಅದರ ಪ್ರಮಾಣ ಮದ್ದು ಮಾಡಬೇಕು ಆದ ಕಾರಣ ನಾನು ಹೇಳೋದಂದ್ರೆ ತಾವೊಂದು ವೈದ್ಯರಲ್ಲಿ ತೋರಿಸಿ ಇಲ್ಲ ಚರ್ಮರೋಗ ವೈದ್ಯರಲ್ಲಿ ತೋರಿಸಿ ಅದು ಯಾವ ಥರದಂತ ಮಾಡಿ ಅದರ ಪ್ರಮಾಣ ಮದ್ದು ಮಾಡಬೇಕು ಅಂದರೆ ನಾವು ಇದು ಸೋರಿಯಾಸಿಸ್ ನಾವು ಡಿಸೀಸ್ ಅಂತ ಹೇಳಲ್ಲ ಡಿಸಾರ್ಡರ್ ಅಂತ ಹೇಳ್ತೀವಿ ಆದ ಕಾರಣ ನಾವು ಅದನ್ನು ಕಂಟ್ರೋಲ್ ಮಾಡಿಕೊಡ್ಬೋದು ಸಂಪೂರ್ಣ ತೆಗಿಲಿಕ್ಕೆ ಆಗೋದಿಲ್ಲ ಎಲ್ಲ ಕಂಟ್ರೋಲ್ ಆದರೂ ವರ್ಷಕ್ಕೆ 1-2 ಸರಿ ಅಂದರೆ ಜೋರು ಚಳಿಯಲ್ಲಿ ಬರುತ್ತೆ ಹೋಗುತ್ತೆ ಆದರೆ ಒಂದು ನೆನಪಿರಲಿ ಸೋರಿಯಾಸಿಸ್ ಇನ್ನೊಬ್ರಿಗೆ ಮುಟ್ಟಿದ್ರೆ ಹರಡೋದಿಲ್ಲ ಹರಡೋದು ನನಗೆ ಎಷ್ಟೊಳಗೆ ಬರಬೇಕಿತ್ತು ಖಂಡಿತ ನೀವು ಅದಕ್ಕೆ ಚಿಕಿತ್ಸೆಯನ್ನು ಕೊಡುವವರು